ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಇದು ಲಾಸ್ಟ್ ವ್ಲಾಗಿನ ಕಂಟಿನ್ಯೂಷನ್ ವ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ದೆ. ಸೊ ಇವತ್ತಂತೂ ಫುಲ್ ಡೇ ರಾಕ್ ಇದೆ ಹವಾ, ಅಷ್ಟು ಆಟ ಆಡಿದ್ದಾನೆ. ಹಾಗೆ ನಮ್ಮ 4 ಜನನೇ ಇರ್ತಾ ಇದ್ವಿ ಅಲ್ಲ, ಇವತ್ತು ಮನೆ ತುಂಬ ಜನ ಇರೋದು ನೋಡಿ ಅವನಿಗೂ ಏನೋ ಒಂಥರ ಖುಷಿ. ಈ ಮಕ್ಕಳು ಯಾರಾದರೂ ಬಂದರೆ ಎಕ್ಸೈಟ್ ಆಗ್ತಾರಲ್ಲ, ಹಾಗೆ ನಾಯಿಗಳಿಗಂತೂ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ ಯಾರು ನಮ್ಮನ್ನು ಪ್ರೀತಿ ಮಾಡ್ತಾರೆ, ಯಾರಿಗೆ ಅಭ್ಯಾಸ ಇದೆ ಅವ್ರ ಹತ್ರನೇ ಹೋಗ್ಬೇಕಂತ. ಇನ್ನು ಅಕ್ಕನಿಗಂತೂ ತುಂಬ ಭಯ ಪಡ್ತಾ ಇದ್ರು, ಅವ್ರ ಹತ್ರ ಹೋಗ್ಲೂ ಇಲ್ಲ ಅವನು. ಮಕ್ಕಳು ಅಷ್ಟೇ ನಮ್ಮನೆಗೆ ರಾಕಿ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೋಸ್ಕರನೇ ಅಂತೆ ಫುಲ್ ಹಠ ಮಾಡಿ ಎಲ್ಲರೂ ಹೋಗೋಣ ಅಂತ ಬಂದಿದ್ದು. ಆ ಎಲ್ಲ ಮಕ್ಕಳು ಕೂಡ ಪೆಟ್ ಬೇಕಂತ ಹಠ ಮಾಡೋರಂತೆ. ಆದರೆ ನಮ್ಮನೆಗೆ ಬಂದು ಹೋದ್ಮೇಲೆ ನಮಗೆ ಯಾವ ಡಾಗು ಬೇಡ ಏನು ಬೇಡ ಅಂತ, ಯಾಕಂದರೆ ಅಷ್ಟು ಆಟ ಆಡಿಸ್ಬಿಟ್ಟಿದ್ದಾನೆ. ಇನ್ನು ಪಪ್ಪಿ ಅಲ್ವಾ, ಕಚ್ಚೋದು ಆಟ ಆಡ್ಸ್ಕೊಂಡು ಹೋಗೋದು ಹಿಂಗೆ ಮಾಡ್ತಿರ್ತಾನೆ. ಸೊ ನಾನು ಮತ್ತೆ ಅಕ್ಕ ಸೇರ್ಕೊಂಡು ಪೂರಿ ಎಲ್ಲ ಮಾಡಿದ್ವಿ, ಮತ್ತೆ ಮಸಾಲೆ ವಡೆ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಫ್ರೆಂಡ್ ಕೂಡ ಬಂದರು, ಮೇಘ ಕೂಡ ಜಾಯ್ನ್ ಆಗಿ ಅವರು ಹೆಲ್ಪ್ ಮಾಡಿ ನಮ್ಮ ಮಕ್ಳಿಗೆಲ್ಲ ಊಟ ಹಾಕೊಟ್ಟು ಎಲ್ಲರೂ ಊಟ ಮಾಡಿ ಇವಾಗ ನಾವು ಕೂತ್ಕೊಂಡು ಊಟ ಮಾಡ್ತಿದ್ವಿ. ರಾಕಿನ ಯಾವಾಗ ಕಂಟ್ರೋಲ್ ಮಾಡೋಕ್ಕಾಗಲ್ವೋ ಅವಾಗ ಸ್ವಲ್ಪ ಹೊತ್ತು ಕ್ರೇಟಲ್ಲಿ ಬಿಡೋದು ಹಿಂಗೆ ಮಾಡ್ತಾ ಇದ್ವಿ. ಇನ್ನು ರೋಸ್ ಪ್ಲಾಂಟ್ಸ್ ಎಲ್ಲ ನೀವು ನೋಡಿದ್ರಿ ಅಂದರೆ ಸ್ವಲ್ಪ ಇಂಡಿಯನ್ ರೋಸ್ ಪ್ಲಾಂಟ್ಸು ಕಾಸ್ಕೋಯಿಂದ ತಂದಿದ್ದು ಒಂದಷ್ಟು ಎಲ್ಲ ಫಂಗಸ್ ಆಗಿತ್ತು. ಹೇಗೂ ಟ್ರಿಮ್ ಮಾಡಬೇಕು ಅಂತ ಇದ್ದೆ. ಹಂಗೆ ಹೇಳಿದ್ಮೇಲೆ ಅಕ್ಕ ಎತ್ಕೊಂಡು ಸರಿ ಹಿಂಗೂ ಕಟ್ ಮಾಡ್ತೀಯಲ್ಲ, ಕಡ್ಡಿ ತೊಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟು. ಹಾಗೆ ಈ ಸರಿ ಔಟ್ಡೋರ್ ಪ್ಲಾಂಟ್ಸ್ ಎಲ್ಲ ರಿಪೋರ್ಟ್ ಮಾಡಿದಾಗ ಮಲ್ಲಿಗೆ ಗಿಡ ಕೂಡ ಒಂದೆರಡು ಎಕ್ಸ್ಟ್ರಾ ಹಾಕಿದ್ದೆ. ಅದರಲ್ಲಿ ಮೇಘನ್ಗೆ ಒಂದು ಶೇರ್ ಮಾಡಿ ತುಳಸಿ ಗಿಡ ಅದೆಲ್ಲ. ಇನ್ನು ಒಂದು ಕಡೆ ನಾವು ಪಾರ್ಕ್ಗೆ ಹೋಗೋಣ ಅಂತ ಮಕ್ಕಳು ಬೆಳಗ್ಗೆಯಿಂದ ಕೇಳ್ತಾ ಇದ್ರು. ಸೊ ಕತ್ಲೆ ಆಗಲಿ ತುಂಬ ಬಿಸಿಲಿರುತ್ತಲ್ವ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಕಡೆ ಪಾತ್ರೆ ತೊಳಿತಾ ಇದ್ದೆ. ನಾನು ಹೆಲ್ಪ್ ಮಾಡ್ತೀನಿ, ಬೇಗ ಆಗೋಗುತ್ತೆ, ಒಟ್ಟಿಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಅವರು ಹೆಲ್ಪ್ ಮಾಡ್ತಾ ಇದ್ರು. ಇವತ್ತಂತೂ ಹೊರಗಡೆ ವೆದರ್ ತುಂಬಾನೇ ಚೆನ್ನಾಗಿತ್ತು. ಬೆಳಗ್ಗೆಯಿಂದ ಸಿಕ್ಕಾಬಡೆ ಬಿಸಿಲಿತ್ತು, ಆದರೆ ಸಾಯಂಕಾಲ ಅಂತೂ ಒಂಥರ ಕೂಲ್ ಆಗಿರುತ್ತೆ. ಈ ಒಂದು ತಿಂಗಳಷ್ಟೇ, ಅದಾದ್ಮೇಲೆ ಮತ್ತೆ ಸಿಕ್ಕಾಬಡೆ ಬಿಸಿಲಿರುತ್ತೆ, ಜುಲೈ ಆಗಸ್ಟ್ ಅಂತೂ. ಫಸ್ಟ್ ಓಲ್ಡ್ ಪಾರ್ಕ್ ಹತ್ರ ಬಂದ್ರು, ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ರು. ನೆಕ್ಸ್ಟ್ ನ್ಯೂ ಪಾರ್ಕ್ ಹತ್ರ ಹೋಗ್ತಾ ಇದೀವಿ. ಹಾಗೆ ಇಲ್ಲಿ ಪೇರ್ ಟ್ರೀಸ್ ನೋಡ್ಬೋದು, ಎಷ್ಟು ಕಾಯಿಗಳಿದೆ ಅಂತ ಹೇಳ್ಬಿಟ್ಟು. ಹೂವಿನ ಗಿಡದಲ್ಲಿ ಹೂವು ಹೇಗಿರುತ್ತೋ ಆ ರೀತಿ ಈ ಪೇರ್ ಟ್ರೀನಲ್ಲಿ ಕಾಯಿಗಳಿರುತ್ತೆ. ಸೊ ವೆದರ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡಿದ್ವಿ ಮಾತಾಡ್ಕೊಂಡು. ಮಕ್ಕಳೆಲ್ಲರೂ ಒಂದ್ ಕಡೆ ಆಟ ಆಡ್ಕೊತಾ ಇದ್ರು. ಅವರಂತೂ ಗೊತ್ತಲ್ಲ, ದೊಡ್ಡವರಿರೋ ಕಡೆ ಇರೋದೆಲ್ಲ ಈ ತರ ಹೊರಗಡೆ ಕರ್ಕೊಂಡು ಬಂದ್ರೆ. ಇನ್ನು ವೀಕೆಂಡ್ ಆಗಿರೋದ್ರಿಂದ ಹೊರಗಡೆ ಜನನೂ ಜಾಸ್ತಿ ಇರ್ತಾರೆ. ನಾರ್ಮಲ್ ಡೇಸಲ್ಲಿ ಸ್ವಲ್ಪ ಕಮ್ಮಿ ಇರ್ತಾರೆ, ಬಟ್ ಇವಾಗ ಎಸ್ಪೆಷಲಿ ಸಮ್ಮರ್ ಈ ತರ ಟೈಮಲ್ಲಿ ಎವ್ರಿ ಡೇ ಪೂಲ್ಗೆ ಬರ್ತಾರೆ ಸಾಯಂಕಾಲ ಹೊತ್ತು. ಅಂದ್ರೆ ವೀಕೆಂಡ್ ಅಲ್ಲಂತೂ ಫುಲ್ ಫ್ಯಾಮಿಲಿನೇ ಬಂದ್ಬಿಡ್ತಾರೆ. ಅಥವಾ ಅವ್ರ ಮನೆಗೆ ಯಾರು ಫ್ರೆಂಡ್ಸ್ ಬಂದಿರಿ, ಇವಾಗ ನಮ್ಮ ಮನೆಯಲ್ಲಿ ಫ್ರೆಂಡ್ಸ್ ಇದ್ರೆ ಎಲ್ಲರೂ ಸೇರ್ಕೊಂಡು ಪೂಲ್ಗೆ ಹೋಗ್ತೀವಲ್ಲ ಹಂಗೆ. ಅದ್ರ ಜೊತೆಗೆ ಬಾರ್ಬಿಕ್ಯೂ ಮಾಡೋದಂತೆ, ಮತ್ತೆ ಮಕ್ಕಳೆಲ್ಲ ಒಂದ್ ಕಡೆ ಆಟ ಆಡೋದು, ಈ ತರ ಎಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಮಕ್ಕಳು ಕೂಡ ಹೊಸ ಪಾರ್ಕ್ ಹತ್ರ ಬಂದ್ವಿ. ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ರು. ಅದಾದ್ಮೇಲೆ ನಾವು ಒಂದ್ ಕಡೆ ಕುತ್ಕೊಂಡು ಮಾತಾಡ್ತಿದ್ವಿ. ಬೆಳಗ್ಗೆ 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಅಕ್ಕ ಏನೋ ಸ್ವಲ್ಪ ಬೇಗ ಬಂದ್ರು, ಬಟ್ ಮೇಘ ಮಧ್ಯಾಹ್ನ ಬಂದಿದ್ದರಿಂದ ಸ್ಟೇ ಮಾಡಿ ಅಂತ ಹೇಳ್ದೆ. ಇಲ್ಲ, ಲೇಟ್ ಆಗಿ ಇದ್ಬಿಟ್ಟು ಹೋಗ್ತೀವಿ, 11:30 ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ರಾಕಿ ಯಾವ ರೀತಿ ಮಕ್ಳಿಗೆಲ್ಲ ಫುಲ್ ಆಟ ಆಡ್ಸಿದಾನೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದಾದ್ಮೇಲೆ ಅವರು ನಮಗೆ ಡಾಗೇ ಬೇಡ ಅಂದಿದ್ದು.